ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾವೆಲ್ಲ ತುಮಕೂರಲ್ಲಿ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ತುಮಕೂರು ಅನ್ನೋಕ್ಕಿಂತ ಅದು ಡಾಬಸ್ಪೇಟೆ ಹತ್ರ ಸಿಗುತ್ತೆ ದೇವಸ್ಥಾನ. ಸೊ ರುಚಿತ್ ಊರಿಂದ ಬಂದಿದ್ದಾನೆ, ಹಾಸನಿಂದ. ಅವ್ನು ಮನೆಯೇ ಬಂದ. ಸೊ ಅವನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಕಾರ್ ಆಗಲೇ ಮನೆ ಹತ್ರ ಪಾರ್ಕ್ ಮಾಡಾಗಿದೆ, ಸ್ಕೂಟಿ ನಿಲ್ಸಕ್ಕೆ ಬಂದಿದ್ವಿ. ಸೊ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು, ಎಲ್ಲ ರೆಡಿ ಆಗ್ತಿದೆ. ಈಗ ಟೈಮು 7 ಗಂಟೆ ಆಗ್ಬೋದು, 7:15 ಅನ್ಕೊಬೋದು. ಆಗಿದೆ 6 ಗಂಟೆಗೆ ಹೊಡೋಣ ಅಂದ್ಕೊಂಡವ್ರು 7:15 ಹೊಡ್ತಾ ಇದ್ದೀವಿ. ಸೊ ಓಕೆ, ಗಾಡಿ ಹತ್ರ ಹೋಗ್ಬಿಟ್ಟು ಅಪ್ಪ ಅಮ್ಮನ ಕರ್ಕೊಂಡು ಸೀದಾ ದೇವಸ್ಥಾನ ರಯ್ಯ. ಸೊ ನಮ್ಮ ಜನಕ್ಕೆ ಅವ್ರು ಗಾಡಿ ಓಡಿಸ್ತವ್ರೆ. ಏನು ಮಾಡ್ತಾ ಇದ್ದೀರಾ ಇಬ್ರು? ಏನ್ನ ಹಾಂ ಒಂದು ಹಾಡು ಹೇಳ. ರೆಡಿ ಬ್ರದರ್, ರೆಡಿ ರೆಡಿ. ಎಂತ ಅಂದ ಎಂತ ಚಂದ ಸಾರದಮ್ಮ, ನೀನು ನಾಳೆರಡು ಕಂಡ ನನಗೆ ಸಾಲದಮ್ಮ. ನಾಳೆ ಬರಲಿ ಬಿಸಿ ಬರಲಿ ಯಾಕೆ ಬರಲ್ಲ, ನೀನು ಈಚೆ ತುಂಬ ಬಂದು ಇಲ್ಲಿ ಓಡಿಸು, ಇಲ್ಲಿ ಓಡಿಸ್ತಾ. ನನಗೆ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ, ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. ಸೊ ವಿ ಆರ್ ಅಟ್ ಡಾಬಸ್ಪೇಟೆ. ಇಲ್ಲಿಂದ ದೇವಸ್ಥಾನ ಕರೆಕ್ಟಾಗಿ 7 ಕಿಲೋಮೀಟರ್ ಆಗುತ್ತೆ. ಇಲ್ಲೇ ಹೂವು ದಾರ ಎಲ್ಲ ಪೂಜೆ ಐಟಮ್ ತರಕ್ಕೆ ಹೋಗಿದ್ದಾರೆ. ನಾವಿಬ್ರು ಕಾರ ಕೂತ್ಕೊಂಡು ಆ್ಯಪಲ್ ತಿಂತಾ ಇದ್ದೀವಿ. Till it's cool, just cool, into the mouth. Nice. ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ. ದಾರಿಲಿ ಬರ್ತಾ ಕೋಳಿನ ತೊಗೊಂಡ್ವಿ. ಏಯ್ ಬೇಡ ಬೇಡ ಬೇಡ. ನಾವು ವರ್ಷ ಬಂದಿಲ್ಲಿ ಅಂದರೆ ಏನೋ ಒಂಥರ ದೇವ್ರಿಗೆ ಅರ್ಪಿಸ್ತೀವಿ. ಸೊ ಈ ವರ್ಷನೂ ಬಂದಿದ್ದೀವಿ. ಕೆಂಪಮ್ಮ ದೇವಸ್ಥಾನ ಅಂತ ಪವರ್ಫುಲ್ ದೇವಸ್ಥಾನ ಇದು. ಇದು ಬರೋದು ಡಾಬಸ್ಪೇಟೆ ರೋಡಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಣ್ಣ ಆಗಲೇ ಇಳ್ದ್ಬಿಟ್ಟು ಎಕ್ಸೈಟೆಡ್ ಆಗಿ ನಿಂತ್ಕೊಂಡು ಕೋಳಿನ ನೋಡೋಕ್ಕೆ ಅಂತ ಇತ್ತು ಕೋಳಿ. ಬಾಲೆ ಮನೆ ಬಾಲೆ 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 ಮನೆ ಬಲೆ ಬಲೆ ಮನೆ, ಎಲ ಎಲ ಬಲೆ ಬಲೆ ಮನೆ. ಅಲ್ಲ ಅಲ್ಲಿ ಬರ್ದೈತೆ ಫೋಟೋ ತೆಗಿಬೇಡ್ರಿ ಅಂತ, ಆದರೆ ಜನ ಅಲ್ಲೇ ನಿಂತ್ಕೊಂತ ಇದ್ದಾರೆ. ಚುರುಕೈತಿದು ಹೋಗಿವಂತೆ. ಆ ಮೂತಿ ಫಿಕ್ಸ್ ಮಾಡ್ಬಿಡು. ಬಾಲೆ ಬಾಲೆ ಮನೆ ನನ್ನ ಟೀಮ್ ಮುಗೀತು. ಸೈಡ್ ಬಾ, ಮುಂದೆ ಬಾ. ನಂಗೆ ನೋಡೋಕೆ ಭಯ ಆಯ್ತು. ನಾನು ಎಲ್ಲಿ ತಿಂತೀನಿ? ನಾಟಿ ಕೋಳಿ ತಿನ್ನೋದೇ ನಾನು, ಫಾರಮ್ ಕೋಳಿ ಮಾತ್ರ. ಅದು ಕಬಾಬ್ ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ. ಅವಾಗಲೇ ದೇವ್ರ ಎದುರುಗಡೆ ಉಪ್ಪು ಕೊಟ್ಬಿಡ್ತು ಕೋಳಿ. ಸ್ಕೆಚ್ ಹಾಕೋನ್ ರುಚಿ ಮುಂದಕ್ಕೆ. ಇಬ್ಬರು ಬೆಟ್ಟಿಂಗ್ ಹಾಕಿದೀವಿ, ನೋಡೋಣ ಯಾರು ನೋಡ್ತಾಳೆ. ಅವನು ನೋಡ್ತಾಳ ಅಥವಾ ನನ್ನ ನೋಡ್ತಾಳ ಅಂತ. ಐತಾ ನಿಂಗೆ ಅದು ಏನು ಹಂಗಂದ್ರೆ? ವಾಲೇಕುಮ್ ಅಸ್ಸಲಾಂ. ಇಬ್ರು ನೋಡ್ಲಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ನಿಂಬೆಹಣ್ಣು ಹತ್ತಿಸ್ತಿದ್ದಾನೆ. ಇಲ್ಲಿ ಅನ್ನದಾಸೋಹ ಕೂಡ ಇದೆ. ಅವು ಜೊತೆ ಆಟಾಡ್ತಾವ್ರು ಹುಡುಗರು. ಮೀಟರ್ ಬೇಕು, ಮೀಟರ್. ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗೀತು, ವಾಪಸ್ ಮನೆಗೆ ಹೊರಟಿದ್ದೀವಿ ಇವಾಗ.
ಸೊ ದೇವಸ್ಥಾನದ ಲೊಕೇಶನು ಇಲ್ಲೇ ಡಾಬಸ್ಪೇಟೆ ಹತ್ರ ಇದೆ, ಶಿವಗಂಗೆ ಬೆಟ್ಟದಿಂದ ಹೋಗ್ಬೋದು ದಾರಿಯಿಂದ. ಸೊ ಅದ್ರ ಲೊಕೇಶನ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದೇವಸ್ಥಾನಕ್ಕೆ ಬನ್ನಿ, ತುಂಬಾ ಪವರ್ಫುಲ್ ಇದೆ ದೇವರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.